ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆಯ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು. ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50% ರೇಟ್ ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 ರೂಪೀಸ್ ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದರ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50. ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆಯ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು. ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50% ರೇಟ್ ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 ರೂಪೀಸ್ ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದರ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50. ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆಯ ಮುಂದೆ ನಿಲ್ಲಿಸೋ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು. ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ
50% ರೇಟ್ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 rupees ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50. ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸುವ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು. ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತಹ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50% ರೇಟ್ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 rupees ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50. ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸುವ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು. ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತಹ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50% ರೇಟ್ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 rupees ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50. ಕಾರ್ಗಳನ್ನ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೋಬೇಕು. ಒಂದು ವೇಳೆ ಮನೆ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ನಿಮಗೊಂದು ಶಾಕಿಂಗ್ ವಿಚಾರ ಕಾದಿದೆ. ಅದೇನು ಅಂತಂದ್ರೆ ಪಾಲಿಕೆ ಅದಕ್ಕೂ ಕೂಡ ಹಣವನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸುವ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಯ್ತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚದರ ಅಡಿಗೆ ₹2 ಶುಲ್ಕವನ್ನ ಕಟ್ಟಬೇಕು.
ಹಾಗಾಗಿ ಸಾರ್ವಜನಿಕರಿಂದ ಒಂದಷ್ಟು ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಅವರಿಂದ ಮಾಹಿತಿ ಸಂಗ್ರಹಿಸೋದಕ್ಕೆ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಇನ್ನು ಮುಂದೆ ನೀವೇನಾದ್ರು ನಿಮ್ಮ ವಾಹನಗಳನ್ನ ರೋಡಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ನೀವು ಚದರ ಅಡಿಗೆ ₹2 ಕಟ್ಟುವಂತ ಸ್ಥಿತಿ ಬರುತ್ತೆ. ಅದು ಜಾಸ್ತಿ ದಿನ ಏನಿಲ್ಲ. ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50% ರೇಟ್ ನಲ್ಲಿ ಪಾರ್ಕಿಂಗ್ ಏರಿಯಾ ಕಟ್ಟಬೇಕು ಅಂತ ಇತ್ತು. ಈಗ ಅದನ್ನು ಬಹಳ ರಿಡ್ಯೂಸ್ ಮಾಡಿ ನಾವು ಈಗ 600 to 900 ರೂಪೀಸ್ ಬರ್ತಾ ಇದೆ. ಅದರ್ವೈಸ್ ಅವರಿಗೆ ಒಂದು 1000 ಮೇಲೆ ಬರ್ತಾ ಇತ್ತು. ಅದೆಲ್ಲ ಲೆಕ್ಕ ನಾವು ಈಗ ಡ್ರಾಫ್ಟ್ ನಲ್ಲಿ ಮಾಡಿದೀವಿ. ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಒಂದು ಲೆಕ್ಕನೂ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಅದರ ಪ್ರಕಾರ ಜನರು ತಮ್ಮ ಆಕ್ಷೇಪಣೆ ಕೊಟ್ಟರೆ ಫಸ್ಟ್ ಅಪ್ರೈಸಲ್ ಮಾಡ್ತಾರೆ. ಪಾರ್ಕಿಂಗ್ ದರ ಕಡಿಮೆ ಆಗಬೇಕು ಅಂತ ಹೇಳಿ ಸುಮಾರು ರಿಪ್ರೆಸೆಂಟೇಷನ್ ಬಂದಿರುವುದರಿಂದ ನಾವು ಪಾರ್ಕಿಂಗ್ಗೆ ಕಡಿಮೆ ಮಾಡಿದೀವಿ. ಹಿಂದೆ ನಾವು ಏನ್ ಮಾಡ್ತಿದ್ದೇವೆ, ಅವ್ರದ್ದು ಪಾರ್ಕಿಂಗ್ ಏರಿಯಾ ತಗೊಂಡು 50% ಮೇಲೆ ARV ಪ್ರಕಾರನೇ ಅವರು ಟ್ಯಾಕ್ಸ್ ಕಟ್ಟಬೇಕು. ನಾರ್ಮಲ್ ಎಷ್ಟೇ ಸ್ಕ್ವೇರ್ ಫೀಟ್ಗೆ ಏನ್ ಕಟ್ತಾ ಇದ್ದಾರೆ 50